ಫುಲ್ ವಾಶ್ ಮಾಡೋದಾಯ್ತು ಅಷ್ಟೇ. ನೋ ಪೇಂಟಿಂಗ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್. ಇದೆಲ್ಲ ಕಡಿಮೆ ಬೆಲೆನಲ್ಲಿ ಹಾಕಿರುವಂಥ ಟೈಲ್ಸ್ ಇದು. ಫಾರ್ಮರ್ ಸೆಕ್ರೆಟರಿ ಆಫ್ ಗೋವಾ ಲೆಜಿಸ್ಲೇಚರ್ ಹಾಗೆ ರಿಟೈರ್ಡ್ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ವೆಲ್ಕಮ್ ಟು ಧ್ರುವ ಕುಮಾರ್ ಸರ್ ಬಂಗ್ಲೆ. ಕೆಫೆಟೇರಿಯಾ ತರ ಇದೆ ಇದು. ಓಪನ್ ಟು ಸ್ಕೈ, ಮಳೆ ನೀರು ಬಿದ್ದು ಇಲ್ಲೇ ಬೀಳುತ್ತೆ. ಇದು ಯಾಕೆ ಹಾಕಿದ್ದೀವಿ ಅಂದರೆ ಪಾರಿವಾಳಗಳ ಕಾಟ ಜಾಸ್ತಿ ಬಿಟ್ಟಿದೆ ಈಗ. ಓಕೆ, ಯಾರು ಒಳಗಡೆ ಎಂಟ್ರಿ ಆಗಲ್ಲ, ಯಾಕೆಂದ್ರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಸೇಫ್ಟಿ ಲಾಕ್ ಎಲ್ಲ ಮಾಡಿದ್ದೀರಾ. ಹೌದು ಮೇಡಮ್, ಹೌದು. ಸ್ಪೇಸ್ ಬಿಟ್ಟಿದ್ದಾರೆ ಮೇಲೆ ಎಲ್ಲ ಡೈರೆಕ್ಟ್ ಆಗಿ ಸನ್ ಬೀಳ್ಬೇಕು ಅಂತಲ್ಲ ಎಲ್ಲ ಫುಲ್ ಮನೆ ಪೂರ್ತಿ ಹಾಗೆ ಫುಲ್ ಎಲ್ಲ ಇದೇ ರೀತಿಯಾಗಿದೆ. ಎಲ್ಲ ಓಪನ್ ಇರುತ್ತೆ. ಎಲ್ಲೆಲ್ಲಿ ಸಿಕ್ಕುತ್ತೆ ಆಂಟಿಕ್ ಅಂತಂದು ಇಟ್ಕೊಳ್ತೀವಿ. ಎಲ್ಲ ಬೇಲು. ಸರ್ ನಿಮ್ ರಿಟೈರ್ಮೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ನನಗೆ ಇನ್ನೇನು 15 ವರ್ಷ ಆಗುತ್ತೆ. ಒಂದು ರೀತಿ ಟೈಲ್ ಇದು. ಓಕೆ, ಲೋಯೆಸ್ಟ್ ಕಾಸ್ಟ್ ಇದು. ಜಾಸ್ತಿ ಕಾಸ್ಟ್ ಬೀಳಲ್ಲ ಇದಕ್ಕೆ. ಮೇಂಟೆನೆನ್ಸು ಭಾಳ ಕಮ್ಮಿ. ಪೇಂಟ್ ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ. ಸುಮ್ಮನೆ ವಾಶ್ ಮಾಡಿದ್ರೆ ಮುಗೀತಷ್ಟೇ. ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬೆಂಗಳೂರಿನಲ್ಲಿರುವಂಥ ವಿಜಯನಗರಕ್ಕೆ ಬಂದಿದ್ದೀನಿ. ನಮ್ಮ ಕನ್ನಡದ ವ್ಯಕ್ತಿಯೊಬ್ಬರು ಗೋವಾದಲ್ಲೂ ಕೂಡ ಹೆಸರು ಮಾಡ್ತಾರೆ. ಗೋವಾ ರಾಜಕಾರಣಿಗಳ ಜೊತೆ ಆಪ್ತ ಒಡನಾಟ ಹೊಂದಿದ್ದಾರೆ. ಅವರೇ ಧ್ರುವ ಕುಮಾರ್. ಹೌದು, ಧ್ರುವ ಕುಮಾರ್ ಅವರು ಸತತವಾಗಿ 42 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರ, ಗೋವಾ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಫಾರ್ಮರ್ ಸೆಕ್ರೆಟರಿ ಆಫ್ ಗೋವಾ ಲೆಜಿಸ್ಲೇಚರ್ ಹಾಗೆ ರಿಟೈರ್ಡ್ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಬರೋಬ್ಬರಿ 42 ವರ್ಷಗಳ ಕಾಲ ಗೋವಾ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಇವಾಗ ಇವರ ವಯಸ್ಸು 70 ವರ್ಷ ಆದ್ರೂ ಕೂಡ ಅಷ್ಟೇ ಲವಲವಿಕೆಯಿಂದ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಎಲ್ಲಾ ಮಾಧ್ಯಮದಲ್ಲೂ ಮಾತಾಡ್ತಾರೆ. ರಾಜ್ಯದ ರಾಜಧಾನಿಯಿಂದ ರಾಷ್ಟ್ರದ ರಾಜಧಾನಿ ದೆಹಲಿಯವರೆಗೆ ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾದ ಗೋವಾದಲ್ಲೂ ಕೂಡ ಇವರ ಅಸ್ತಿತ್ವವನ್ನು ಹಲವಾರು ವರ್ಷಗಳ ಕಾಲ ಕಾಪಾಡ್ಕೊ ಬಂದಿದ್ದಾರೆ. ಗೋವಾದಲ್ಲಿರುವ ಅನೇಕ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಿನಿಸ್ಟರ್ಗಳ ಜೊತೆ ಆಪ್ತ ಒಡನಾಟವನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಗೋವಾದ ಕಥೆಗಳನ್ನ ಕೇಳ್ತಾ ಅವರ ಸರ್ವಿಸ್ ಡೇಸ್ ಹೇಗಿತ್ತು, ಗೋವಾದಲ್ಲಿರುವಂತಹ ಜನಪ್ರತಿನಿಧಿಗಳು, ಮಂತ್ರಿಗಳು ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಕಾರ್ಯವೈಖರಿಗಳನ್ನ ತಿಳ್ಕೊಳ್ತಾ ಅವ್ರ ಮನೆ ಟೂರ್ ಮಾಡೋಣ. ಬನ್ನಿ. ಎಲ್ರಿಗೂ ಕೂಡ ಧ್ರುವ ಕುಮಾರ್ ಸರ್ ಕತೆಗೆ ಸ್ವಾಗತ, ಸುಸ್ವಾಗತ. ಆದ್ಮೇಲೆ ಇವರೇ ಧ್ರುವ ಕುಮಾರ್ ಸರ್. ಸರ್ ನಮಸ್ಕಾರ. ನಂದಿನಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮನ್ನು ನಮ್ಮ ಆಕಾಶ ಕನ್ನಡ ಪಾಡ್ಕಾಸ್ಟಲ್ಲಿ ನೋಡಿದ್ದು. ಇವಾಗ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ವೀಕ್ಷಕರಿಗೂ ಕೂಡ ಇವರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದುವರೆಗೂ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಹೇಗೆ ಕಾರ್ಯನಿರ್ವಹಿಸಿದ್ರು ಅಂತ ಕೇಳಿದ್ದು. ಅರೆ, ಗೋವಾದಲ್ಲಿ ಹೇಗಿತ್ತು ಇವರ ಗೋವಾ ಲೈಫ್ ಸ್ಟೈಲು, ಅದ್ರ ಜೊತೆಗೆ ಅನೇಕ ಆಪ್ತ ರಾಜಕಾರಣಿಗಳ ಜೊತೆ ಇವರ ಒಡನಾಟ ಇತ್ತು. ಹೇಗೆ ಗೋವಾದಲ್ಲಿ ಇಲ್ಲಿಂದ ನಮ್ಮ ಕನ್ನಡದವ್ರು ಹೋಗಿ ಅಲ್ಲಿ ಇವರ ಸಾಮ್ರಾಜ್ಯನ ಸ್ಥಾಪಿಸೋದು ಅಷ್ಟು ಸುಲಭ ಅಲ್ಲ. ಕಂಗ್ರ್ಯಾಚುಲೇಷನ್ಸ್ ಸರ್, ನಮಗೆ ತುಂಬ ಖುಷಿ ಆಯಿತು. ನಿಮಗೆ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಇಲ್ಲಿಂದ ಹೋಗಿ ನಮ್ಮ ಕನ್ನಡದವ್ರು ಹೋಗಿ ಹೊರ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ. ತುಂಬ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಕೂಡ ನೀವು ಸ್ಟೇಬಲ್ ಆಗಿ ಇಷ್ಟು ವರ್ಷ ಕಾರ್ಯನಿರ್ವಹಿಸಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್. ಯಾವಾಗ ಸರ್ ನೀವು ವಿಜಯನಗರದಲ್ಲಿ ಮನೆ ಕಟ್ಟಿದ್ದು? ಇದು ನಾನು ಮನೆ ಕಟ್ಟಿಲ್ಲ, ನನ್ನ ಶ್ರೀಮತಿಯವರದು ಮನೆ ಇದು. ಇದು ಹಳೇದು, ಸುಮಾರು 48 ವರ್ಷಕ್ಕಿಂತ ಇಲ್ಲಿ ಬಂದಿದ್ದು ನಾವು. ಈ ಮನೆಯನ್ನು ಈಗ ಒಂದು 5 ವರ್ಷಕ್ಕಿಂತ ಹೊಡೆದಾಕಿ ನನ್ನ ಮಗಳು ಹೊಳಿ ಅವ್ರು ಕಟ್ಕೊಂಡಿದ್ದಾರೆ. ಅವ್ರ ಜೊತೆಲಿ ನಾನು ವಾಸ ಮಾಡ್ತೇನೆ. ಓಕೆ, ಮನೆ ನೋಡೋಣ ಸರ್. ಬನ್ನಿ, ವೆಲ್ಕಮ್, ಬನ್ನಿ, ಪ್ಲೀಸ್ ಕಮ್. ಬನ್ನಿ, ಬಿಡಿ, ಲಿಫ್ಟಲ್ಲಿ ಹೋಗೋದು ಪರವಾಗಿಲ್ಲ, ಇಲ್ಲಿ ಬಿಡಿ, ಲಿಫ್ಟಲ್ಲಿ. ನಿಮ್ಮ ಮನೆಗೆ ಲಿಫ್ಟು? ಹೌದು, ನನ್ನ ಶ್ರೀಮತಿಯವ್ರಿಗೋಸ್ಕರ ಅವ್ರಿಗೆ ನಾನು ತೊಗೊಂಡಿದ್ದು. ಅದರ ಅದೃಷ್ಟ ಆ ಲಿಫ್ಟ್ ಹಾಕ್ಸಿ 5 ತಿಂಗಳಿಗೆ ಅವರು ದೈವಾಧೀನರಾದರು. ಅವ್ರಿಗೋಸ್ಕರ ಮಾಡಿದ್ದು ಸರ್. ಏನು ಸರ್, ಫುಲ್ ಪ್ಯಾಕ್ಡ್ ಮನೆಗೆ ಒಂದು ಇರುವೆನೂ ಕೂಡ ಬರಂಗಿಲ್ಲಲ್ಲ, ಹಂಗೆ ಫುಲ್ ಕವರ್ ಮಾಡಿದ್ದೀರಲ್ಲ? ಅವರು ಮಹಿಳೆಯರು ಒಬ್ಬೊಬ್ಬರೇ ಇದ್ದಾಗ ನಾವು ಬೆಳಗ್ಗೆ ಹೋದ ಕೆಲಸದಿಂದ ರಾತ್ರಿ ಬರ್ತೀವಿ. ಆಗ ಸೇಫ್ಟಿ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ 2-3 ಬಾಗಿಲು ಮಾಡಿದ್ದೀವಿ. ಓಕೆ, ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಒಳಗಡೆ ಹೇಗಿರ್ಬೋದು ಅಂತ ನನಗೆ ತುಂಬ ಕುತೂಹಲ ಇದೆ. ಸಾಧಾರಣವಾದ ಮನೆಯೇ, ಪೋಷನ್ ಅಲ್ಲ. ಇದರಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದೀವಿ, ಕಡಿಮೆ ಬೆಲೆಯಲ್ಲಿ ಮಾಡ್ಕೊಂಡಿದ್ದೀವಿ. ಓಕೆ, ಯಾರು ಒಳಗಡೆ ಎಂಟ್ರಿ ಆಗಲ್ಲ, ಯಾಕೆಂದ್ರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಸೇಫ್ಟಿ ಲಾಕ್ ಎಲ್ಲ ಮಾಡಿದ್ದೀರಾ? ಹೌದು ಮೇಡಮ್, ಹೌದು. ಓಕೆ, ಬನ್ನಿ. ಇಲ್ಲ, ಮೊಮ್ಮಕ್ಕಳು 3 ಜನವು ಸ್ಕೂಲ್ಗೆ ಹೋಗಿದ್ದಾರೆ. ಒಬ್ಬರು ಸದಾಶಿವನವರು, ಉಲ್ಲಣ, ಇನ್ನೆಲ್ಲ ಬರೋದು 3:30-4 ಗಂಟೆಗೆ. ಬನ್ನಿ. ವೆಲ್ಕಮ್ ಟು ಧ್ರುವ ಕುಮಾರ್ ಸರ್ ಬಂಗ್ಲೆ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಧ್ರುವ ಕುಮಾರ್ ಸರ್ ಬಂಗ್ಲೆನ ಹೋಮ್ ಟೂರ್ ಮಾಡ್ತೀನಿ, ನೋಡಿ. ವಾವ್, ಇದು 3ನೇ ಮಹಡಿ. ಇದು ನನ್ನ ಮಗಳು ಮತ್ತು ಅಳಿಯ ಅವರು ವಾಸ ಮಾಡೋ ಜಾಗ ಇದು.
ಲೈಟ್ ಆನ್ ಮಾಡಿ ಸರ್. ಏನ್ ಸರ್ ಒಳ್ಳೆ ಕೆಫೆಟೇರಿಯಾ ತರ ಇದೆ. ಇದು ಅವ್ರದ್ದು, ನಾನು ಹೇಳೋದಲ್ಲ, ನಮ್ಮ ಮಗಳು ಮತ್ತು ಅಳಿಯ ಇಲ್ಲಿ ಇರ್ತಾರೆ, ಅವ್ರದ್ದು ಕಿಚನ್ನು, ನಮ್ಮದು ಬೇರೆ ಕೆಳಗಡೆ. ಏನ್ ಸರ್ ತುಂಬಾ ಯೂನಿಕ್ ಆಗಿ ಮಾಡಿದ್ರೆ ಇಂಟೀರಿಯರ್ ಡಿಸೈನ್ ಎಲ್ಲ ಹ್ಯಾಂಡಲ್ ಇರ್ಬೋದು, ಇದೆಲ್ಲ ಹೇಳಿ. ಕಾಮನ್ ಆಗಿ ನಮ್ದು ಈ ತರ ಇರುತ್ತೆ ಎಲ್ಲ ಮನೆಗಳಲ್ಲೂ ಕೂಡ. ನನ್ನ ಸಣ್ಣ ಇಲ್ಲ ಇಸ್ ಅನ್ ಆರ್ಕಿಟೆಕ್ಟ್, ಬೇಸಿಕಲಿ ಇಸ್ ಆರ್ಕಿಟೆಕ್ಟ್. ಅವರು ಕಡಿಮೆ ವೆಚ್ಚದಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರ್ಲಿ ಅಂತ ಮಾಡಿರ್ತಾರೆ ಅಷ್ಟೇ. ಎಷ್ಟು ಮಹಡಿ ಸರ್ ಇದು? ಮೂರು ಮಾಡಿ. ಓಕೆ, ಥರ್ಡ್ ಫ್ಲೋರ್ ಅಲ್ಲಿ ನಾವು ಥರ್ಡ್ ಫ್ಲೋರ್. ಇದು ಬಂದು ಓಪನ್ ಕಿಚನ್. ಊಟ ಮಾಡ್ತೀರಾ ಹೇಗೆ ಸರ್? ಒಂದ್ ಸ್ವಲ್ಪನೂ ಕೂಡ ಆತರ ಏನು ಕಾಣಿಸಲ್ಲ? ಇಲ್ಲ, ಜಾಸ್ತಿ ಇಲ್ಲ. ಕೆಳಗಡೆ ಬರ್ತಾರೆ, ಫಸ್ಟ್ ಫ್ಲೋರ್ಲಿ ಇದೆ, ಅಲ್ಲೂ ಮಾಡ್ತಾರೆ. ನಾವು ಹೆಚ್ಚಿಗೆ ಫಸ್ಟ್ ಫ್ಲೋರ್ಲಿ ಇರ್ತೀವಿ. ಇದು ದೇವ್ರ ಮನೆ. ನನ್ನ ಮಗಳು ಶಿರ್ಡಿ ಸಾಯಿಬಾಬಾ ಭಕ್ತೆ ಅವಳು. ಸರ್ ದೇವ್ರ ಮನೆ ಹಿಂಗೆ ಓಪನ್ ಸ್ಪೇಸ್ ಅಲ್ಲಿ ಶಿರ್ಡಿ ಲೆಕ್ಕ ಅವ್ರದ್ದು. ನಮ್ಮ ಮಗಳು ಇದು ಬಾಗಿಲು ಈಗಲೂ ಏನು ಬೇಡ ಅಂತ ಹೇಳಿದ್ದಾರೆ. ಅವರು ಶಿ ಇಸ್ ಎ ಸ್ಟಾಂಚ್ ಡಿವೋಟಿ ಆಫ್ ಸಾಯಿಬಾಬಾ. ಸೊ ಅವ್ರ ವಿಶ್ ಪ್ರಕಾರ ನಾವು ಅದೇ ಬಾಗಿಲು ಹಾಕ್ಬೇಕು, ಬೇರೆ ಯಾವ ದೇವರು ಇಟ್ಟಿಲ್ಲ ಅವರು. ಮತ್ತೆ ಓಪನ್ ಸ್ಪೇಸ್ ಬಿಟ್ಟಿದ್ದಾರೆ ಮೇಲೆ ಎಲ್ಲ, ಎಲ್ಲ ಫುಲ್ ಮನೆ ಪೂರ್ತಿ ಹಾಗೆ ಫುಲ್ ಎಲ್ಲ ಇದೇ ರೀತಿಯಾಗಿದೆ, ಎಲ್ಲ ಓಪನ್ ಇರುತ್ತೆ ಮೇಡಮ್. ಇದು ಬಂದು ಯುಟಿಲಿಟಿ. ಇದು ಯುಟಿಲಿಟಿ ಮೇಡಮ್. ಇಲ್ಲಿ ಡಿಶ್ ವಾಶು, ವಾಷಿಂಗ್ ಮಿಷಿನ್ ಇಡೋದು, ಬಟ್ಟೆ ಒಣಗಿ ಹಾಕೋದು. ಯು ಕ್ಯಾನ್ ಸಿ ಮೆಟ್ರೋ ಸ್ಟೇಷನ್ ಫ್ರಮ್ ಹಿಯರ್. ಇಲ್ಲಿ ಕಾಣಿಸುತ್ತಾ? ಅದೇ ನೋಡಿ, ಅಲ್ಲಿದೆಯಲ್ಲ, ಸರ್ ಇಷ್ಟ ಹತ್ರ ನಿಮ್ಮ ಮನೆಗೆ ಮೆಟ್ರೋ ಸ್ಟೇಷನ್, ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಇದೆ. ಓಕೆ, ನೀವು ವಾಕೇಬಲ್ ಎಲ್ಲ ಹಾಗಾದ್ರೆ ಹೋಗ್ಬೋದು, ಕಾರೇ ಯೂಸ್ ಮಾಡಂಗಿಲ್ಲ ಹಾಗಾದ್ರೆ? ನನಗೆ ಕಾರ್ ಡ್ರೈವ್ ಮಾಡೋದಕ್ಕೂ ಬರಲ್ಲ. ನಾನು ಐ ಯೂಸ್ ಓನ್ಲಿ ಮೆಟ್ರೋ ಆ್ಯಂಡ್ ಸಮ್ಟೈಮ್ಸ್ ಬೈ ಆಟೋ ಅಷ್ಟೇ. ಕಾರ್ ಡ್ರೈವ್ ಮಾಡ್ಲಿಕ್ಕೆ ಬರಲ್ಲ, ನಾನು ಕಲಿತೇ ಇಲ್ಲ ಮೇಡಮ್. ಯಾಕೆ ಅನಿವಾರ್ಯತೆ ಬರ್ನಿಲ್ವಾ ಸರ್? ಇಲ್ಲ, ನನಗೆ ಆಫೀಸಲ್ಲಿ ಕಾರ್ ಇತ್ತು ಭಾಳ ವರ್ಷಗಳು, ರಿಟೈರ್ ಆಗೋರು. ಸೊ ಕಲ್ತ್ಕೊಳ್ಳೋಂಥದಕ್ಕೆ ನಾನು ಹೋಗಲಿಲ್ಲ, ಆಸಕ್ತಿನೂ ಬರಲಿಲ್ಲ. ಒಂದು 2-3 ಆಕ್ಸಿಡೆಂಟ್ ನೋಡಿದ್ದೆ. ಆಮೇಲೆ 2 ವೀಲರ್ ತೊಗೊಂಡಿದ್ದೆ. ಒಂದು ಕಾಲದಲ್ಲಿ ಮೇಜರ್ ಆಕ್ಸಿಡೆಂಟ್ ಆಯಿತು ಓಕ್ಲಿಪುರಮಲ್ಲಿ. ಆವತ್ತಿಂದ ಆ ಸ್ಕೂಟ್ರ್ ಹೊಡಿದು ಬಿಟ್ಬಿಟ್ಟೆ. ಅದೊಂದು 35 ವರ್ಷಕ್ಕಿಂತ ಓಡಿಸಿರೋದು ಸ್ಕೂಟರ್. ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಹೇಗೆ? ಟ್ರಾವೆಲ್ ಮಾಡಬೇಕಾದ್ರೆ ಈಗ ಯಾವುದೋ ಫಂಕ್ಷನ್ಸ್ ಇಂಥವಿದ್ದಾಗ ನನ್ನ ಮಕ್ಕಳು ಅಳಿಯ ಕರ್ಕೊಂಡು ಹೋಗ್ತಾರೆ. ನಾನು ಆಫೀಸ್ಗಳು ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಈಗ ಮೆಟ್ರೋ ಇದೆ. ಆಮೇಲೆ ಅದಿಲ್ಲ ಅಂದರೆ ಆಟೋ ರಿಕ್ಷಾದಲ್ಲಿ ಓಡಾಡ್ತೀನಿ ಮೇಡಮ್. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು? ನನಗೆ ಗೊತ್ತಿಲ್ಲ, ಒಂದು ಸುಮಾರು 40 ಸ್ಕ್ವೇರ್ ಫೀಟ್ ಇರ್ಬೋದು ಮೇಡಮ್. ನನಗೆ ಅದೆಲ್ಲ ನಾವೇನು ಕೇಳೋಕೆ ಹೋಗಿಲ್ಲ. ಅವೆಲ್ಲ ಇದೇನು ಸರ್ ಕಬೋರ್ಡ್ಗಳು? ಇದೆಲ್ಲ ಇದು ಮೇಡಮ್. ಎಕ್ಸ್ಟ್ರಾ ಕಬೋರ್ಡ್, ಡೈನಿಂಗ್ ಸೆಟ್ ಎಲ್ಲ ಇಟ್ಕೊಂಡಿದ್ದೀರಾ ಅಂದ್ರೆ ಕಬೋರ್ಡ್ ತರನೇ ಕಾಣಿಸಲ್ಲ, ವಾಲ್ ತರ ಕಾಣಿಸುತ್ತೆ. ಪೂರ್ತಿ ಹೀಗೇನೆ ಎಲ್ಲಾನು ಸಾಮಾನು ಇಟ್ಕೊಳ್ತಾರೆ, ಸ್ಟೋರೇಜ್ ಅದು ಇದು ಸ್ಟೋರೇಜ್ ತರ. ನೋಡಿ, ನಿಮ್ಮ ಮನೇಲಿ ಏನಾದ್ರೂ ಮನೆ ಕಟ್ಟಿಸ್ಬೇಕಂತ ಇದ್ರೆ ಯಾವ ರೀತಿಯಾಗಿ ನೀವು ಪ್ಲಾನ್ ಎಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳಿ. ಪೂರ್ತಿ ಸ್ಟೋರೇಜ್ ಇದೆಲ್ಲ, ಫುಲ್ ಸ್ಟೋರೇಜ್. ನಾನು ಅನ್ಕೊಂಡಿದ್ದೆ ವಾಲ್ ಅಂತ. ಇಲ್ಲ ಸ್ಟೋರೇಜ್ ಅಂದ್ರೆ ವಾಲ್ ತರನು ಫೀಲ್ ಆಗುತ್ತೆ, ಸ್ಟೋರೇಜ್ ತರನು ಸ್ಪೇಸ್ ಉಳಿಯುತ್ತೆ. ಇದೆಲ್ಲ ಸ್ಟೋರೇಜ್. ನೈಸ್ ಅಲ್ಲ? ನೋಡಿ, ನಾವೇನಕ್ಕೆ ಡಿಜಿಟಲ್ ಮಾಧ್ಯಮದಲ್ಲಿ ಹೋಮ್ ಟೂರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರಾದ್ರೂ ಫ್ಯೂಚರಲ್ಲಿ ಮನೆ ಕಟ್ಟಬೇಕು, ಮನೆ ಆಲ್ರೆಡಿ ಇದ್ರೂ ಕೂಡ ಏನೆಲ್ಲ ಇಂಟೀರಿಯರ್ ಮಾಡಿಸ್ಬೇಕು, ಯಾವ ರೀತಿ ಸೆಟಪ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಒಂದು ಐಡಿಯಾ ಸಿಗ್ಲಿ ಅಂತ ಹೇಳಿ ಈ ತರ ಮನೆಗಳನ್ನ ಸಿಕ್ತಾಗ ಹೋಮ್ ಟೂರ್ ಮಾಡ್ತೀವಿ. ಇವೆಲ್ಲ ನೋಡಿ, ವಾಷಬಲ್, ಪೇಂಟೇ ಮಾಡೋ ಹಾಗಿಲ್ಲ. ಇದು ಪೇಂಟ್ ಮಾಡೋದಲ್ಲ, ಇದು ಅಂದ್ರೆ ಏನು, ಇದು ವಾಶ್ ಮಾಡೋದಾಯ್ತು ಅಷ್ಟೇ. ನೋ ಪೇಂಟಿಂಗ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್. ಇದೆಲ್ಲ ಕಡಿಮೆ ಬೆಲೆನಲ್ಲಿ ಹಾಕಿರುವಂಥ ಟೈಲ್ಸ್ ಇದು. ಏನ್ ಸರ್, ಎಲ್ಲರೂ ಪೇಂಟಿಂಗ್ ಮಾಡಕ್ಕೆ ಲಕ್ಷ ಖರ್ಚು ಮಾಡ್ತಾರೆ? ಬೇಕಾಗಿಲ್ಲ ಪೇಂಟಿಂಗ್ ಎಲ್ಲ, ಬರೀ ನೀರು ಒಂದು ಸ್ವಲ್ಪ ಸೋಪ್ ವಾಟರ್ ಹಾಕ್ಬಿಟ್ರೆ ಸಾಕು. 1-2 ವರ್ಷಕ್ಕೊಮ್ಮೆ ಅನಿಸ್ತದೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಇದು 5 ವರ್ಷ ಆಯ್ತು ಮೇಡಮ್. 5 ವರ್ಷ ಆಯ್ತಾ? ಆದ್ರೂ ಒಂದ್ ಸ್ವಲ್ಪನೂ ಕೂಡ ಡಸ್ಟ್ ಇಲ್ಲ ಸರ್. ಇದೇನು ಮಾರ್ಬಲ್ಸ್ ಅಥವಾ ಹೇಗೇನು? ಮಾರ್ಬಲ್ ಅಲ್ಲ, ಅದೊಂದು ರೀತಿಯ ಟೈಲ್. ಅದು ಟೈಲ್. ಹೌದೌದು. ಓಕೆ, ಅಂದ್ರೆ ನಾವು ಪೇಂಟಿಂಗ್ಗಿಂತ ತುಂಬಾ ಖರ್ಚು ಉಳಿಯುತ್ತಾ? ಹೌದು, ಭಾಳ ಕಮ್ಮಿ ಇರುತ್ತೆ ರೇಟ್. ನೋಡಿ, ಇದು ಒಂದೇ ಸ್ಲ್ಯಾಬ್ ಅದು ಅಷ್ಟೇ, ಅಷ್ಟು ಸೇರಿಸಿ. ನೋಡಿ, ಅಂದ್ರೆ ಎಂಟೈರ್ ಮನೆಗೆ ನೀವು ಪೇಂಟಿಂಗ್ ಮಾಡಿಲ್ಲ? ಇಲ್ಲ, ಔಟ್ ಸೈಡ್ ಪೇಂಟಿಂಗ್ ಇದೆ. ಇದು ಇಲ್ಲಿಗಿಲ್ಲ. ಟೈಲ್ಸ್. ಇದು ಒಂದು ರೀತಿಯ ಟೈಲ್. ಇದು ಓಕೆ, ಲೋಯೆಸ್ಟ್ ಕಾಸ್ಟ್. ಇದು ಜಾಸ್ತಿ ಕಾಸ್ಟ್ ಬೀಳಲ್ಲ. ಇದಕ್ಕೆ ಮೇಂಟೆನೆನ್ಸು ಭಾಳ ಕಮ್ಮಿ. ಪೇಂಟ್ ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ. ಸುಮ್ಮನೆ ವಾಶ್ ಮಾಡೋದೇ ಮುಗೀತಷ್ಟೇ ಮೇಡಮ್. ಓಕೆ, ನಿಮ್ಮ ಮನೇಲಿ ಮೊಮ್ಮಕ್ಕಳು ಇದ್ದಾರೆ ತಾನೆ? ಹೌದು, ಇದ್ದಾರೆ. ಮೊಮ್ಮಕ್ಕಳು 3 ಜನ ಇದ್ದಾರೆ. ದೊಡ್ಡವನು 18 ವರ್ಷ, ಇನ್ನೊಬ್ಳು 13 ವರ್ಷ, ಇನ್ನೊಬ್ಬ ಅವನು 10 years. ನೋಡಿ, ಚಿಕ್ಕ ಮಕ್ಕಳು ಇದ್ದಾಗ ಗೋಡೆಗೆಲ್ಲ ಪೇಂಟಿಂಗ್ ಮೇಲೆ ಬರೀತಾರೆ, ಗೀಚ್ತಾರೆ ಅಂತ ಎಲ್ಲ ಹೇಳ್ತಿರ್ತೀವಿ. ಅವಾಗ ಪೇಂಟಿಂಗ್ ಮಾಡಿಸಿರಿ ಮಕ್ಕಳು ಹೊಡಿತಾ ಇರ್ತೀವಿ. ಬಾಡಿಗೆ ಮನೆಗೆ ಹೋದ್ರೆ ಅಂತೂ ಮುಗೀತು ಕತೆ. ಮನೆ ಬಿಟ್ಟು ಬರ್ಬೇಕಾದ್ರೆ ಪೇಂಟಿಂಗ್ ಅಂತೂ ಕಂಪಲ್ಸರಿ. ಆದರೆ ಈ ರೀತಿಯಾಗಿ ಏನಾದರೂ ಮನೆ ಕಟ್ಬೇಕಾದ್ರೆ ಪ್ಲಾನ್ ಮಾಡಿದರೆ ನಿಮ್ಮ ಬಜೆಟು ಕಡಿಮೆ,
ಮತ್ತೆ ನಿಮ್ಮ ಮಕ್ಕಳು ಕೂಡ ಆರಾಮಾಗಿರ್ತಾರೆ. ಎಷ್ಟು ಬೇಕಾದ್ರೂ ಗೀಜಿ ಇದ್ ಮಾಡಿದ್ರು ಕೂಡ ನಾವು ಆಮೇಲೆ ವಾಶ್ ಮಾಡ್ಬೋದಲ್ಲ. ಗೀಜೋದಕ್ಕೆ ಅವಕಾಶ ಕೊಡಲ್ಲ. ಓಕೆ, ಇಲ್ಲಿ ಸಿಟ್ಔಟ್ ಏರಿಯಾ ಇದು ದಿಸ್ ಇಸ್ ಮಿನಿ ಸಣ್ಣ ಗಾರ್ಡನ್ ತರ ಅಷ್ಟೇ. ಸರ್ ಏನ್ ಸರ್ ಇದು ಟಿವಿನೇ ಒಂದ್ ರೀತಿಯಾಗಿ ಥಿಯೇಟರ್ ತರ ಇದೆಯಲ್ಲ? ಇದು ಓಪನ್ ಟು ಇದು ಸ್ಕೈ. ಓಪನ್ ಟು ಸ್ಕೈ, ಮಳೆ ನೀರು ಬಿದ್ದು ಇಲ್ಲೇ ಬೀಳುತ್ತೆ. ಇದು ಯಾಕೆ ಹಾಕಿದ್ದೀವಿ ಅಂದರೆ ಪಾರಿವಾಳಗಳ ಕಾಟ ಜಾಸ್ತಿ ಬಿಟ್ಟಿದೆ ಈಗ, ಒಳಗಡೆ ಬಂದು ಸೇರಿಕೊಂಡು ಭಾಳ ಗಲೀಜು ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಹಾಕೊಂಡು ಪಿಜನ್ ನೆಟ್ ಪ್ಲಸ್ ಇದನ್ನ ಹಾಕೊಂಡಿದ್ದೀವಿ. ಓಕೆ, ಸಂಜೆ ಇಲ್ಲಿ ಕೂತ್ರೆ ತಣ್ಣಗಿರುತ್ತೆ, ಯಾರೋ ಬಂದರೆ ಇದು ಮಾಡಿಕೊಂಡು ಮಾತುಕತೆ ಮಾಡೋದು ಅಷ್ಟೇ. ಮಾತುಕತೆ ಮಾಡ್ತಾ ಇರ್ತೀರಾ ಇಲ್ಲಿ? ಇಲ್ಲ, ಅದು 1-2 ತಿಂಗಳು 3 ತಿಂಗಳು ಒಂದ್ಸಲ ಅಷ್ಟೇ. ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಇದ್ದಾಗ ಗೆಟ್ಟು ಬರ್ತ್ಡೇ ಅದು ಇದು ಬಂದಾಗ ಮಾಡ್ತೀವಿ. ನನಗೆ ಗೊತ್ತಾಯ್ತು ಇವಾಗ ನಿಮ್ಮ ಮನೆಗೆ ಯಾಕೆ ಆಗಿ ಸೇಫ್ಟಿ ಲಾಕರ್ ಮಾಡಿದ್ದೀರಾ ಅಂತ. ಇಲ್ಲೆಲ್ಲ ಓಪನ್ ಸ್ಪೇಸ್ ಬಿಟ್ಟಿದ್ದೀರಾ, ಹಾಗಾಗಿ ಇರ್ಬೇಕಲ್ಲ. ಮತ್ತೆ ಮೇನ್ ರೋಡ್ ಅಲ್ಲೇ ಇದೆ, ಮೇನ್ ರೋಡ್ ಇದೆ, ಅದು ಬೆಂಗಳೂರು ಅಂತ ಹಾಟ್ಸ್ಪಾಟ್ ಅಲ್ಲಿ ಎಲ್ಲ ಕಡೆ ಸೇಫ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಅಂದ್ರೆ ಇವಾಗ ಓಪನ್ ಸ್ಪೇಸ್ ಬಿಡಬೇಕು ಅಂದವ್ರಿಗೆ ಸೇಫ್ಟಿ ಇರುತ್ತೋ ಇಲ್ವೋ? ನಮ್ದು ಇಂಡಿಪೆಂಡೆಂಟ್ ಹೌಸು ಮತ್ತೆ ಇವಾಗ ಕಮ್ಯುನಿಟಿ ಆದರೆ ಅಪಾರ್ಟ್ಮೆಂಟ್ಗಳಲ್ಲಾದರೆ ಓಕೆ ಹಿಂಗೆ ಬಿಡೋಣ ಅಂತ ಇರುತ್ತೆ. ಇಲ್ಲಿ ಎಲ್ಲ ಈ ಥರ ಮನೆಗಳಿಗೂ ಸೇಫ್ಟಿ ಸಿಗುತ್ತಾ ಸರ್? ಈ ಥರ ಎಲ್ಲ ಓಪನ್ ಸ್ಪೇಸ್ ಬಿಟ್ಟರೆ ಸೇಫ್ಟಿ ಇರುತ್ತೆ. ಯಾವ ಇಷ್ಟು ಮೇಲೆ ಯಾರೂ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ಮತ್ತೆ ಇಂಡೋರ್ ಕೂಡ ಕೆಲವೊಂದು ಪ್ಲಾಂಟ್ಸ್ಗಳನ್ನ ಬೆಳೆಸಿದ್ರೆ ಇದೇನು ಇಷ್ಟು ದೊಡ್ಡ ಟ್ರೀ ಆಗಿಬಿಟ್ಟಿದೆಯಲ್ಲ ಸರ್? ಇದು ಇನ್ನೂ ಮೇಲಕ್ಕೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ನಾವು ಟ್ರಿಮ್ ಮಾಡ್ತಾ ಇರ್ಬೇಕು ಅವಾಗ. ಸೊ ಏನೋ ನನಗೆ ಹೆಸರು ಗೊತ್ತಿಲ್ಲ, ನನ್ನ ಸಣ್ಣಿಲ್ಲ. ಇದು ಇಂಥ ಸುಮಾರು ಎಲ್ಲ ಕಡೆ ಹಾಕ್ತಾರೆ ಅವರು. ಈಗೆಲ್ಲ ಮನೆಗಳು ಅದೇನೋ ಮನಿ ಪ್ಲಾಂಟ್ ಅದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಮನಿ ಪ್ಲಾಂಟ್ ದುಡ್ಡು ಜಾಸ್ತಿ ಆಗಲಿ ಅಂತ ಹೇಳಿದ್ರು ಕುಮಾರ್ ಸರ್ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಇವ್ರು ಅಳಿಯ ರೆಡಿ ಮಾಡಿದ್ದಾರೆ. ಸರ್ ಇಲ್ಲಿ ಕೆಲವೊಂದು ನಾವು ಓಲ್ಡ್ ಐಟಮ್ಸ್ ನೋಡ್ತೀವಲ್ಲ ಸರ್, ಇದೆಲ್ಲ ಕಲೆಕ್ಷನ್ಸ್ ನಮ್ಮ ಸನ್ನಿಲ್ಲ. ಅವ್ರು ಹಳೇದು ಎಲ್ಲೆಲ್ಲಿ ಸಿಕ್ಕುತ್ತೆ ಆ್ಯಂಟಿಕ್ ಅಂತಂದು ಇಟ್ಕೊಳ್ತೀವಿ. ಎಲ್ಲೋ ಬೇಲೂರು ಹಳೆ ಬಿಡಲ್ಲಿ ಎಲ್ಲೋ ಬಿದ್ದಿತ್ತಂತೆ, ಎತ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಬಿದ್ದಿರೋ ತಂದಿರೋದು ಹೌದು, ಎಷ್ಟು ಸಗದ ಕಾಣಿಸ್ತಾ ಇದೆ ನೋಡಿ. ಈಗ ನೀವು ಚಂಡೀಗರಲ್ಲಿ ನೋಡಿರಬೇಕು, ಬರೀ ಟ್ಯೂಬ್ಲೈಟು, ಪ್ಲೇಟು, ಕಮ್ಮೋಡ್ಸು, ನಲ್ಲಿ ವೈರ್ ಏನೇ ರಸ್ತೆ ಬಿದ್ದ ಎಲ್ಲ ತೊಗೊಂಡು ಒಂದು ಈ ಮ್ಯೂಸಿಯಂ ಮಾಡಿದ್ದಾರೆ. ಫುಲ್ ಆಫ್ ಇದು ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. ಸುಮಾರು ಒಂದು 5 ಮೈಲಿ ಎಷ್ಟಿದೆ ಒಳಗಡೆ. ವಾಸ್ ಎ ಕಾಂಟ್ರಾಕ್ಟರ್. ಎಲ್ಲೆಲ್ಲಿ ಏನೇನು ರೋಡಲ್ಲಿ ಬಿದ್ದಿರೋ ಕಸ ಎಲ್ಲ ತಂದಿಟ್ಕೊಂಡು ಅದಲ್ಲೇ ಒಂದು ಇದು ಮಾಡಿದ್ದಾರೆ. ಅದು ಟೂರಿಸ್ಟ್ ಸ್ಪಾಟ್ ಆಗಿದೆ ಚಂಡೀಗರಲ್ಲಿ. ಒಂದು ಹೋಗಿ ನೋಡಿ ನೀವು. ಒಂದು ಹೋಲ್ಡರ್ ಇರ್ಬೋದು, ಒಂದು ವೈರ್ ಇರ್ಬೋದು, ಒಂದು ನಲ್ಲಿ ಇರ್ಬೋದು, ಒಂದು ಬೇಸಿನ್ ಇರ್ಬೋದು, ಮತ್ತು ಕಿತ್ತೋಗಿರೋ ಇದಿರ್ಬೋದು, ಪಾತ್ರೆಗಳು ಎಲ್ಲನೂ ಅದರಲ್ಲೇ ಕಂಪ್ಲೀಟ್ ಒಂಥರ ಟೂರಿಸ್ಟ್ ಸ್ಪಾಟ್ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾವು ನಮ್ಮ ಮನೆಗಳೆಲ್ಲ ಅದಕ್ಕೆ ರಾಕ್ ಗಾರ್ಡನ್ ದಿಸು. ಇಟ್ ಈಸ್ ಕಾಲ್ಡ್ ಆಸ್ ರಾಕ್ ಗಾರ್ಡನ್ ಇನ್ ಚಂಡೀಗರ್. ಇಟ್ಸ್ ಎ ಟೂರಿಸ್ಟ್ ಪ್ಲೇಸ್ ಇನ್ ಚಂಡೀಗರ್. ಗೂಗಲ್ ಅಲ್ಲಿ ಪಾಪಪ್ ಆಗಿದ್ದು ಒಂದ್ಸಲ ನೋಡಿದ್ದೆ ನಾನು. ರಾಕ್ ಗಾರ್ಡನ್. ಒಂದು ಶಂಕು ಇರ್ಬೋದು, ಬಳೆ ಇದೆಯಲ್ಲ, ನಿಮ್ಮ ಬಳೆಗಳು ಇಟ್ಕೊಂಡಿರ್ತಾರೆ. ಇಂಥ ಏನು ಐಟಮು ಎಲ್ಲ ಓನ್ಲಿ ವೇಸ್ಟ್ನೇ ತಂದು ಮಾಡಿ ಈಗ ಅಷ್ಟು ಅಟ್ರಾಕ್ಟಿವ್ ಮಾಡಿದ್ದಾರೆ. ಬಳೆನಲ್ಲಿ ಮಹಿಳೆಯರು, ಆಮೇಲೆ ಗಂಡಸರು, ಪುರುಷರದು, ಮಕ್ಕಳೆಲ್ಲ ಬರೀ ಬಳೆಲೇ ಮಾಡಿದ್ದಾರೆ. ನೀವು ಒಂದ್ಸರಿ ಹೋಗಿ ನೋಡಿ ಗೊತ್ತಾಗುತ್ತೆ. ಚಂಡೀಗರ್. ಇಟ್ ಈಸ್ ಕಾಲ್ಡ್ ಆಸ್ ರಾಕ್ ಗಾರ್ಡನ್. ಸರ್ ನಿಮ್ಮ ರಿಟೈರ್ಮೆಂಟ್ ಆಗಿ ಎಷ್ಟು ವರ್ಷ ಆಯಿತು ಸರ್? ನನಗೆ ಇನ್ನೇನು 15 ವರ್ಷ ಆಗುತ್ತೆ. ಇನ್ನೊಂದು ಆಗಸ್ಟ್ ಆದಮೇಲೆ 15 ವರ್ಷ ಆಗುತ್ತೆ ಮೇಡಮ್. 15 ವರ್ಷ ಆಯ್ತಾ? ಆಗಸ್ಟಿಗೆ. ಓಕೆ, ಅಂದರೆ ಇಲ್ಲೂ ಮೇಲ್ ಸ್ಪೇಸ್ ಇದೆ. ಒಂದು ಸ್ವಲ್ಪ ಕಾಫಿ ಕುಡಿದೆ, ಇಫ್ ಯು ಡೋಂಟ್ ಮೈಂಡ್. ಸ್ವಲ್ಪ ಕಾಫಿ ಕುಡಿದೆ.